Mahadevappa sir, Director of Postal Services HQ, Karnataka Circle, and Srimati V. Tara, Director of Postal Services, Bengaluru HQ Region, for the continued. The mascot of Post Day who is walking to the stage now is a beautiful carrying letter. It's a butterfly carrying letters with emotions, symbolizing the connection between people and stamp collectors. It represents the joy and vibrancy of philately and aims to promote awareness and appreciation of this fascinating hobby. Look at Post Day, is so cute. 5 ವಸಂತಗಳನ್ನು ಪೂರೈಸಿದ ಕರ್ನಾಟಕ ಚಿತ್ರಕಲಾ ಪರಿಷತ್. ಕರ್ನಾಟಕ ಚಿತ್ರಕಲಾ ಪರಿಷತ್ 1960ರಲ್ಲಿ ಸ್ಥಾಪಿತವಾಗಿದ್ದು ಜಾಗತಿಕ ಖ್ಯಾತಿಯನ್ನು ಹೊಂದಿರುವ ಪ್ರಮುಖ ಲಲಿತ ಕಲಾ ಸಂಸ್ಥೆಯಾಗಿದೆ. ಕಳೆದ 65 ವರ್ಷಗಳಿಂದ ಕಲೆ, ಕಲಾವಿದ ಮತ್ತು ಕಲಾ ಶಿಕ್ಷಣ ಪ್ರಚಾರಕ್ಕಾಗಿ ಬದ್ಧವಾಗಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಚಿತ್ರಕಲಾ ಪರಿಷತ್ತಿನ 3 ಎಕರೆ ವಿಸ್ತೀರ್ಣದ ಸಾಂಸ್ಕೃತಿಕ ಕ್ಯಾಂಪಸ್, ಒಂದು ಕಲಾ ಕಾಲೇಜು, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ಆಧುನಿಕ ಕಲಾ ಗ್ಯಾಲರಿಗಳನ್ನು ಒಳಗೊಂಡಿರುವ 11 ಅತ್ಯಾಧುನಿಕ ವಸ್ತು ಸಂಗ್ರಹಾಲಯ ಗ್ಯಾಲರಿಗಳು, 1 ಕಲಾ ಮಾರುಕಟ್ಟೆ, ಕಲಾ ಪ್ರದರ್ಶನಗಳನ್ನು ನಡೆಸಲು 4 ಸುಸಜ್ಜಿತ ಕಲಾ ಗ್ಯಾಲರಿಗಳು ಹಾಗೂ ಕಲಾವಿದರು ಮತ್ತು ಕುಶಲಕರ್ಮಿಗಳಿಗೆ ಮಾರುಕಟ್ಟೆ. ಜನಾಂಗ ತನ್ನದೇ ಆದ ವಿಶಿಷ್ಟವಾದಂತಹ ಸ್ಥಾನಮಾನವನ್ನು ಪಡೆದಿದೆ. ಹಾಗಾಗಿ ಬುಡಕಟ್ಟು ಜನಾಂಗದ ಜೀವನ ಶೈಲಿ, ಜೀವನ ಕ್ರಮವನ್ನು ಚಿತ್ರಿಸುವ, ಅದನ್ನು ಅವರ ಜೀವನ ಶೈಲಿಯನ್ನು ಸಂಕ್ಷಿಪ್ತವಾಗಿ ವಿವರಿಸುವ ಪುಸ್ತಕ. ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಈ ವಿಶೇಷ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಉತ್ತೇಜನವನ್ನು ನೀಡಬೇಕು ಅಂತ ಎಲ್ಲ ಸಭಿಕರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಇತಿಹಾಸದಲ್ಲಿ ಇವತ್ತೊಂದು ಸ್ಮರಣೀಯವಾದಂಥ ದಿವಸ. 1960ರ ದಶಕದಲ್ಲಿ ಪ್ರಾರಂಭ ಆಗಿ 65 ವರ್ಷಗಳನ್ನು ಪೂರೈಸ್ತಾ ಇರುವಂಥ ಚಿತ್ರಕಲಾ ಪರಿಷತ್ತು ತನ್ನ ಒಡಲಿನಲ್ಲಿ ಒಂದು ಚಿತ್ರಕಲಾ ಮಹಾವಿದ್ಯಾಲಯ, ಒಂದು ಚಿತ್ರಕಲಾ ಸಂಜೆ ಕಾಲೇಜು, ಸುಮಾರು ಭಾರತದಲ್ಲೇ ಪ್ರಸಿದ್ಧವಾಗಿರುವಂಥ ಮ್ಯೂಸಿಯಮ್ಮು, ಸುಮಾರು 11-12 ಗ್ಯಾಲರಿಗಳಿರುವಂಥ ಮ್ಯೂಸಿಯಮ್ಮು ಮತ್ತು ಚಿತ್ರಕಲಾ ಪ್ರದರ್ಶನಕ್ಕೋಸ್ಕರನೇ 5 ಗ್ಯಾಲರಿಗಳು ಮತ್ತು ಇನ್ನೊಂದು 7 ಗ್ಯಾಲರಿಗಳು. ಇದ್ರ ಜೊತೆಗೆ ಕೆಲವು ಪುಸ್ತಕ ಬಿಡುಗಡೆ ಮತ್ತಿತರ ಕಾರ್ಯಕ್ರಮಗಳಿಗೋಸ್ಕರ ಕೆಲವು ಸಣ್ಣ ಪುಟ್ಟ ವ್ಯವಸ್ಥೆಗಳು, ಇದನ್ನೆಲ್ಲ ಹೊಂದಿರೋ ಜೊತೆಗೆ ಬಯಲು ರಂಗಮಂದಿರವನ್ನು ಕೂಡ ಹೊಂದಿ ಕರ್ನಾಟಕದ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಕಳೆದ 6 ದಶಕಗಳಲ್ಲಿ ಚಿತ್ರಕಲಾ ಪರಿಷತ್ತು ಬೆಳೆದು ಬಂದಿದೆ. ಇದರ ಒಂದು ಸುದೀರ್ಘವಾದಂಥ 6 ದಶಕಗಳ ಒಂದು ಪ್ರಯಾಣವನ್ನು ಗೌರವಿಸಿ ಭಾರತದ ಪೋಸ್ಟಲ್ ಇಲಾಖೆಯವರು ಒಂದು ಸ್ಪೆಷಲ್ ಕವರನ್ನು ಇವತ್ತು ಚಿತ್ರಕಲಾ ಪರಿಷತ್ನ 6 ದಶಕಗಳ ಒಂದು ಪ್ರಯಾಣದ ವಿಷಯದಲ್ಲಿ ಏನು ಬಿಡುಗಡೆ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟಲ್ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಎಲ್ಲ ಕಲಾವಿದರ ಪರವಾಗಿ, ಚಿತ್ರಕಲಾ ಪರಿಷತ್ನ ಪರವಾಗಿ ಆಭಾರಿಯಾಗಿದ್ದೇನೆ ಮತ್ತು ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಇದು ಚಿತ್ರಕಲಾ ಪರಿಷತ್ತಿನ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚು ಮಾಡಿದೆ ಅನ್ನೋಂಥ ಅರಿವು ನನಗಿದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಮುಂದುವರಿತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತೇವೆ. ಭಾರತದ ಪೋಸ್ಟಲ್ ಇಲಾಖೆಯಿಂದ ಈ ರೀತಿಯ ಗೌರವವನ್ನು ಪಡೆಯೋದು ಅಂತೇಳಂದರೆ ಅದು ಹೆಚ್ಚು ಕಮ್ಮಿ ಭಾರತದ ಸರ್ಕಾರದಿಂದಲೇ ಪಡೆದ ಹಾಗೆ ಅಂತ ನಾನು ಅಂದುಕೊಂಡಿದ್ದೇನೆ. ಕಾರಣ ಅಂದರೆ ಭಾರತದ ಸರ್ಕಾರದಲ್ಲಿ ಅನೇಕ ಇಲಾಖೆಗಳಿದ್ದಾವೆ, ಅನೇಕ ಕೆಲಸಗಳನ್ನು ವಿಭಾಗಗಳಲ್ಲಿ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾವೆ. ಆದರೆ ಜನಸಾಮಾನ್ಯರಿಂದ ಹಿಡಿದು ಭಾರತದ ರಾಷ್ಟ್ರಪತಿಯವರವರೆಗೆ ಸಮಾನವಾದಂಥ, ಸಾಮಾನ್ಯವಾದಂಥ, ಅತ್ಯಂತ ಹೆಚ್ಚು ಗೌರವವನ್ನು ಹೊಂದಿರುವಂಥ ಮತ್ತು ಎಲ್ಲರಿಂದ ಗೌರವಿಸಲ್ಪಡುವಂಥ ಯಾವುದಾದ್ರೂ ಒಂದು ಇಲಾಖೆ ಇದ್ದರೆ ಅದು ಪೋಸ್ಟಲ್ ಇಲಾಖೆ ಅನ್ನೋದು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿರುವಂಥ ಒಬ್ಬ ಪೋಸ್ಟ್ಮ್ಯಾನ್ ಏನಿದ್ದಾರೆ, ಅವು ನಮ್ಮ ಗ್ರಾಮಾಂತರ ಪ್ರದೇಶವೇ 70% ಹೆಚ್ಚು ಭಾಗ ಇರುವಂಥ ಭಾರತದಲ್ಲಿ ಗ್ರಾಮಾಂತರ ಪ್ರದೇಶದ ಲೈವ್ ಲೈನ್ ಅಥವಾ ಜೀವನಾಡಿ ಅಂತ ಯಾವುದಾದ್ರು ಇದ್ದರೆ ಅದು ಪೋಸ್ಟ್ಮ್ಯಾನ್ ಅವರು. ಆ ಪೋಸ್ಟ್ಮ್ಯಾನ್ಗಳಲ್ಲಿ ಬರೋದು, ಹೋಗೋದು, ಅವ್ರಿಗೆ ಬರ್ತಕ್ಕಂಥ, ಮುಟ್ಟಿಸ್ತಕ್ಕಂಥ ಸುದ್ದಿಗಳು, ಅನಕ್ಷರಸ್ಥರಾಗಿದ್ದವರಿಗೆ ಅವರು ಬರುವಂಥ ಪತ್ರವನ್ನು ಓದಿ ಹೇಳುವಂಥದ್ದು ಮತ್ತು ಒಂದು ಕಾಲದಲ್ಲಿ ಅದರ ಬಗ್ಗೆ ಅನಕ್ಷರಸ್ಥರೇ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅದರಿಂದ ಆಗ್ತಾ ಇದ್ದಂಥ ಪ್ರಯೋಜನಗಳು, ಇವೆಲ್ಲವೂ ಕೂಡ
ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅಂತೇಳಂದರೆ, ಒಬ್ಬ ನಾಡಿನ ಪ್ರಸಿದ್ಧ ಸಾಹಿತಿ ಆಗಿರತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿಯವರು ಅಬಚೂರಿನ ಪೋಸ್ಟ್ ಆಫೀಸು ಅಂತೇಳಿ ಒಂದು ನಮ್ಮ ಊರಿನ ಒಂದು ಪೋಸ್ಟ್ ಆಫೀಸನ್ನೇ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಒಂದು ಕಥೆಯನ್ನು ಬರೆದು ಅದು ಪ್ರಸಿದ್ಧ ಆಗಿರುವಂಥದ್ದು ಕೂಡ ನಾವು ಗಮನಿಸ್ತೇವೆ. ಹಾಗಾಗಿ ಪೋಸ್ಟ್ ಮೇಲೆ ಭಾಳ ನಿಸ್ವಾರ್ಥವಾಗಿ ಕೆಲಸ ಮಾಡುವಂಥವ್ರು, ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ವಾತಾವರಣ ಏನೇ ಇರಲಿ, ಯಾರ ಮನೇಲಿ ಏನೇ ಕಷ್ಟ ಸುಖಗಳು ನಡೆದಿರಲಿ, ನಿರಂತರವಾಗಿ ನಾವು ಕಾಣುವಂಥ ಒಬ್ಬ ಮನುಷ್ಯ ಅಂದರೆ ಕಾಕಿ ಡ್ರೆಸ್ ಹಾಕೊಂಡಿರ್ತಕ್ಕಂಥ ಪೋಸ್ಟ್ಮ್ಯಾನ್. ಅದು ಗಂಡಿರಲಿ ಹೆಣ್ಣಿರಲಿ, ಕಿಲೋಮೀಟರ್ಗಟ್ಟಲೆ ನಡೆಯುವಂಥ, ಸೈಕಲ್ನಲ್ಲಿ ಬರುವಂಥ, ಅತ್ಯಂತ ಪ್ರಕೃತಿಯ ಎಲ್ಲ ರೀತಿಯ ಒಂದು ಸವಾಲುಗಳನ್ನು ಎದುರಿಸಿ ಜನಗಳಿಗೆ ಸುದ್ದಿ ತಲುಪಿಸ್ತಕ್ಕಂಥ ಕೆಲಸ ಮಾಡುವಂಥ ಪೋಸ್ಟಲ್ ಇಲಾಖೆ ಏನಿದೆ, ಇದು ಭಾರತದ ಅತ್ಯಂತ ಹೆಮ್ಮೆಯ ಇಲಾಖೆಗಳಲ್ಲಿ ಒಂದು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ಬಯಸ್ತೇನೆ. ಇದರ ಪ್ರಾರಂಭ ಹೇಗಾಯಿತು, ಎಷ್ಟು ವರ್ಷ ಆಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡ್ತಕ್ಕಂಥವ್ರು ಇದ್ದಾರೆ, ಅವರು ಅದರ ಬಗ್ಗೆ ಮಾತಾಡ್ತಾರೆ ಸಂಬಂಧಪಟ್ಟಂಥ ಇಲಾಖೆಯವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಿಬಿಷನನ್ನು ಕೂಡ ಒಂದು ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ದಾರೆ ಮೇಲ್ಗಡೆ. ಈಗೆಲ್ಲ ನಾವು ಅದನ್ನು ನೋಡ್ಕೊಂಡು ಬಂದ್ವಿ. ಅದರಲ್ಲಿ ಸ್ಟ್ಯಾಂಪುಗಳ ವಿಚಾರದಲ್ಲಿ ಒಂದು ಕಾಂಪಿಟಿಷನ್ ರೂಪದಲ್ಲೂ ಕೆಲವರು ಭಾಗವಹಿಸಿದ್ದಾರೆ, ಆಹ್ವಾನಿತರ ರೂಪದಲ್ಲೂ ಕೆಲವರು ಭಾಗವಹಿಸಿದ್ದಾರೆ. ಅದು ಒಂದು ರೀತಿಯಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ಯಾವುದೇ ಒಂದು ವಿಚಾರವನ್ನು ಬಿಡದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರಪಂಚದಲ್ಲಿ ಸ್ಟ್ಯಾಂಪುಗಳು ಬಂದಿದ್ದಾವೆ ಅನ್ನೋದನ್ನು ಕೂಡ ನಾವು ನೆನೆಸ್ಕೊಳ್ಬೇಕು. ಇದು ಒಂದು ರೀತಿಯ ನಾಗರಿಕ ಬದುಕು ದೇಶದಲ್ಲಿ ಪ್ರಪಂಚದಲ್ಲಿ ಪ್ರಾರಂಭ ಆದ ನಂತರ ಸಂವಹನವನ್ನು ಬರವಣಿಗೆ ಮುಖಾಂತರ ಒಬ್ರಿಗೊಬ್ಬರು ತಲುಪಿಸುವಂಥ ಸಂದರ್ಭದಲ್ಲಿ ಅದಕ್ಕೊಂದು ಕಟ್ಟಬೇಕಾಗಿರ್ತಕ್ಕಂಥ ಶುಲ್ಕಕ್ಕೆ ಸ್ಟ್ಯಾಂಪಿನ ಒಂದು ರೂಪವನ್ನು ಕೊಟ್ಟು, ಆ ಸ್ಟ್ಯಾಂಪು ಕೂಡ ಇಡೀ ನಮ್ಮ ಜಗತ್ತಿನ ಜೀವಜಾಲವನ್ನು ಎಲ್ಲವನ್ನೂ ಒಳಗೊಂಡಂತೆ, ಅದು ಪ್ರಕೃತಿ ಇರ್ಬೋದು, ಪರಿಸರ ಇರ್ಬೋದು, ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ದೇಶವನ್ನು ಆಳದಂಥವ್ರು ಇರ್ಬೋದು, ಕವಿ ವರೆಣ್ಯರಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ವಿಜ್ಞಾನಿಗಳಿರ್ಬೋದು, ಎಲ್ಲ ರೀತಿಯ ಒಂದು ಚಿತ್ರಣವನ್ನು ನಮಗೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಭಾರತದ ಪೋಸ್ಟಲ್ ಇಲಾಖೆ ಅಂದರೆ ಈಗ ಯಾರು ಹೇಳ್ತಾ ಇದ್ರು, ಪ್ರಪಂಚದ ಅತ್ಯಂತ ದೊಡ್ಡ ಪೋಸ್ಟಲ್ ಇಲಾಖೆ ಯಾವುದಾದ್ರು ಇದ್ದರೆ ಭಾರತದ ಪೋಸ್ಟಲ್ ಇಲಾಖೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಇಂಥದನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಮಾನ್ಯ ಒಬ್ಬ ಪೋಸ್ಟ್ಮ್ಯಾನಿಂದ ಹಿಡಿದು ಪೋಸ್ಟ್ ಮಾಸ್ಟರ್ ಜನರಲ್ ಅವರಿಗೆ, ದೆಹಲಿನಲ್ಲಿ ಇರ್ತಕ್ಕಂಥವ್ರಿಗೆ ಸಾವಿರಾರು ಜನರ ಒಂದು ದೊಡ್ಡ ಪಡೆ ಇದೆ. ಅತ್ಯಂತ ಬಹುತೇಕ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಭಾಳ ಪ್ರತಿಭಟನೆಗಳು ನಡೆಯುವಂಥ ಸಂದರ್ಭದಲ್ಲಿ, ಪ್ರೊಟೆಸ್ಟ್ಗಳು ನಡೆಯುವಂಥ ಸಂದರ್ಭದಲ್ಲಿ ಸರ್ಕಾರದ ಬಸ್ಗಳಿಗೆ, ಸರ್ಕಾರದ ಕಚೇರಿಗಳಿಗೆ ಕಲ್ಲು ಹೊಡೆಯೋದು, ಮತ್ತೊಂದು ಮಾಡೋದು, ಇದೆಲ್ಲ ಕಾಮನ್. ಆದರೆ ಪೋಸ್ಟ್ ಆಫೀಸಿಗೆ ಕಲ್ಲು ಹೊಡೆದಂಥವ್ರನ್ನ, ಪೋಸ್ಟ್ ಆಫೀಸ್ನ ನಾಶ ಮಾಡಿದಂಥವ್ರನ್ನ ನಾನು ನೋಡಿರ್ತಕ್ಕಂಥದ್ದು ಭಾಳ ಅಪರೂಪ. ಅಷ್ಟು ಮಟ್ಟಿನ ಗೌರವವನ್ನು ಪೋಸ್ಟ್ ಆಫೀಸ್ ಸಂಪಾದನೆ ಮಾಡ್ಕೊಂಡು ಬಂದಿದೆ. ತಂತ್ರಜ್ಞಾನ ಬೆಳೀತಾ ಇದ್ದ ಹಾಗೆ ಪೋಸ್ಟ್ ಕಾರ್ಡ್ ಬಂತು, ಇನ್ಲೈನ್ ಲೆಟರ್ ಬಂತು, ಅದಾದ ನಂತರ ಟೆಲಿಗ್ರಾಮ್ ಬಂತು, ಅದಾದ ನಂತರ ಬೇರೆ ಬೇರೆ ರೀತಿಯ ಪ್ರಕಾರದಲ್ಲೆಲ್ಲ ಬಂತು, ಸ್ಪೀಡ್ ಪೋಸ್ಟ್ ಬಂತು. ಇವತ್ತು ಪೋಸ್ಟಲ್ ಇಲಾಖೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದೆ, ಬೇರೆ ರೀತಿಯಲ್ಲಿ ಅನೇಕ ಕೆಲಸಗಳನ್ನ ಅದು ಮಾಡ್ತಾ ಇದೆ. ಹಾಗಾಗಿ ಸೇವಿಂಗ್ಸ್ ಬ್ಯಾಂಕ್ಗಳನ್ನು ಕೂಡ ಪೋಸ್ಟಲ್ ಇಲಾಖೆಯವರು ಇವತ್ತು ಪ್ರಾರಂಭವನ್ನು ಮಾಡಿದ್ದಾರೆ. ಹೀಗೆ ಮನುಷ್ಯನ ಬದುಕಿಗೆ ಅಗತ್ಯವಾಗಿರುವಂಥ ಪ್ರತಿಯೊಂದನ್ನು ಕೂಡ ಒಳಗೊಂಡಿರುವಂತೆ ಆ ಪೋಸ್ಟಲ್ ಇಲಾಖೆ ಬೆಳೀತಾ ಇರೋದ್ರ ಜೊತೆಗೆ ಹೆಸರನ್ನು ಕೂಡ ಇಂಡಿಯಾ ಪೋಸ್ಟ್ ಅಂತೇಳಿ ಬದಲಾಯಿಸಿಕೊಂಡಿರ್ತಕ್ಕಂಥ ಕೆಲಸವನ್ನು ಕೂಡ, ಅದರ ಎಂಬ್ಲಮನ್ನು ಮತ್ತು ಅದರ ಹೆಸರನ್ನು ಕೆಲವು ವರ್ಷಗಳ ಹಿಂದೆ ಅದನ್ನು ಬದಲಾಯಿಸುವಂಥ ಕೆಲಸ ಮಾಡಿ ಭಾಳ ಆಕರ್ಷಕವಾಗಿ ಈಗ ಕಾಣುವಂಥ ರೀತಿಯಲ್ಲೂ ಇದೆ. ಎಲ್ಲ ಕಡೆ ನೀವು ನೋಡಿ ಪೋಸ್ಟ್ ಡಬ್ಬಗಳು ಅಂದರೆ ಕೆಂಪು ಬಣ್ಣದ ಒಂದು ಪೋಸ್ಟ್ ಡಬ್ಬ ಎಲ್ಲರೂ ಒಂದು ಇತ್ತು ಅಂದರೆ ಅದರಲ್ಲಿ ಟೈಮಿಂಗ್ ಇರ್ತಾಯಿತ್ತು, ಇಷ್ಟು ಗಂಟೆಗೆ ದಿನಕ್ಕೆ 2 ಸರ್ತಿ 3 ಸರ್ತಿ ಕ್ಲಿಯರೆನ್ಸ್ ಮಾಡುವಂಥದ್ದು. ಅದು ಒಂದು ರೀತಿಯಲ್ಲಿ ಎಷ್ಟು ಗೌರವಯುತವಾಗಿ ಅದರ ಬಗ್ಗೆ ಇತ್ತು ಜನ ನಡ್ಕೊಳ್ತಾ ಇದ್ರು ಅಂದ್ರೆ ಅಷ್ಟು ಗೌರವಯುತವಾಗಿ ನಡ್ಕೊಳ್ತಾ ಇದ್ರು. ಹಾಗಾಗಿ ಇಡೀ ಭಾರತದ ಅಥವಾ ಪ್ರಪಂಚದ ಎಲ್ಲ ಜನರ ವಿಶ್ವಾಸ, ಗೌರವಕ್ಕೆ ಪಾತ್ರವಾದಂಥ ಒಂದು ಇಲಾಖೆ ಮತ್ತು ವ್ಯವಸ್ಥೆ ಅಂದರೆ ಈ ಪೋಸ್ಟಲ್ ಇಲಾಖೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೊಂದು ಸರ್ತಿ ಹೇಳ್ತಾ, ಈ ಸಂದರ್ಭದಲ್ಲಿ ಚಿತ್ರಕಲಾ ಪರಿಷತ್ತನ್ನು ಈ ಒಂದು ಎಕ್ಸಿಬಿಷನ್ಗೆ ಆಯ್ಕೆ ಮಾಡಿಕೊಂಡು ಬೆಂಗಳೂರಿನ ನೂರಾರು ಮಕ್ಕಳು ಬಂದು ಈ ಎಕ್ಸಿಬಿಷನಲ್ಲಿ ನೋಡುವಂಥ, ಬೇರೆ ಬೇರೆ ಕಾಂಪಿಟೀಷನ್ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೋಸ್ಕರ ರವೀಂದ್ರನಾಥ್ ಅವರು ಇರ್ಬೋದು, ಅಥವಾ ಚಂದ್ರಶೇಖರ್ ಅವರು ಇರ್ಬೋದು, ಸುದರ್ಶನ್ ಅವರು ಇರ್ಬೋದು, ಸೂರ್ಯ ಅವರು ಇರ್ಬೋದು, ತಾರಾ ಅವರು ಇರ್ಬೋದು, ಇವರೆಲ್ಲರಿಗೂ ಕೂಡ ನಾನು ಆಭಾರವನ್ನು ಹೇಳ್ತೇನೆ. ಇದ್ರ ಜೊತೆಗೆ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಾಡೋಜ ಡಾಕ್ಟರ್ ಹಂಪ ನಾಗರಾಜ್ ಅವರನ್ನು ಕರೆಸಿರೋದು ಕರ್ನಾಟಕದ ಇವತ್ತಿನ ದಿನಮಾನದಲ್ಲಿ ಇರುವಂಥ ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥ ಕನ್ನಡದ ಒಂದು ರೀತಿಯ ಅಸ್ಮಿತೆ ಅಂತೇಳಂದರೆ ಅದು ಹಂಪ ನಾಗರಾಜ್ ಅವರು. ಇಡೀ ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥವರು ತಮ್ಮ ಸಾಹಿತ್ಯದ ಮುಖಾಂತರ, ವಿಮರ್ಶೆ ಮುಖಾಂತರ,
ಸಾರ್ವಜನಿಕವಾಗಿ ಅವರು ತೆಗೆದುಕೊಳ್ತಕ್ಕಂಥ ನಿಲುವಿನ ಮುಖಾಂತರ ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ರಾಷ್ಟ್ರಕವಿ ಕುವೆಂಪುರವರ ಅಚ್ಚುಮೆಚ್ಚಿನ ಶಿಷ್ಯನಾಗಿ ಅವರ ಅವರ ಮಾರ್ಗದರ್ಶನದಲ್ಲಿ ಓದಿದಂಥ ಹಂಪ ನಾಗರಾಜಯ್ಯನವರು ಇವತ್ತು ಇದನ್ನು ಉದ್ಘಾಟನೆ ಮಾಡ್ತಾ ಇರೋದು ಇದಕ್ಕೊಂದು ಗೌರವವನ್ನು ಹೆಚ್ಚು ಮಾಡಿದೆ. ಹಾಗಾಗಿ ಇವತ್ತು ಕರ್ನಾಟಕ ಹಂಪನ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳುವಂಥ ಸ್ಥಿತಿಗೆ ಅವರು ಬೆಳೆದು ಬಂದಿದ್ದಾರೆ. ಅವರ ಸಾಹಿತ್ಯದ ಮುಖಾಂತರನೇ ಅವರು ಮಾತಾಡಿದ್ದಾರೆ. ಮತ್ತು ಏನಿಲ್ಲ, ಭಾಳ ಅಂದರೆ ಒಂದು 93-94 ವರ್ಷ ಅಷ್ಟೇ, ಆದರೂ ಕೂಡ ಇಷ್ಟು ಚಟುವಟಿಕೆಯಿಂದ ನಮ್ಮೆಲ್ಲರ ಮಧ್ಯೆ ಅವರು ಇವತ್ತು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಅವರು ಇವತ್ತು ಇದನ್ನು ಉದ್ಘಾಟನೆ ಮಾಡಿರೋದು ನಮಗೆ ಸಂತೋಷ ತಂದಿದೆ. ಮತ್ತೊಮ್ಮೆ ಪೋಸ್ಟಲ್ ಇಲಾಖೆಗೆ ಚಿತ್ರಕಲಾ ಪರಿಷತ್ನ ಪರವಾಗಿ ನನ್ನ ಕೃತಜ್ಞತೆಯನ್ನು ಮತ್ತು ಆಭಾರವನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಚಿತ್ರಕಲಾ ಪರಿಷತ್ತಿನ ಮತ್ತು ನಮ್ಮ ನಡುವಿನ ಈ ರೀತಿಯ ಒಂದು ಬಾಂಧವ್ಯ ನಿರಂತರವಾಗಿರಲಿ ಅಂತ ಹೇಳೋದ್ರ ಜೊತೆಗೆ ಚಿತ್ರಕಲಾ ಪರಿಷತ್ತಿನ ದೇಶಕ್ಕೆ ಎಲ್ರಿಗೂ ಒಂದು ಸ್ಪೆಷಲ್ ಕವರ್ ಮುಖಾಂತರ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಇಡೀ ಕರ್ನಾಟಕ ಚಿತ್ರಕಲಾ ಪರಿಷತ್ನ ಆಡಳಿತ ಮಂಡಳಿ ಸದಸ್ಯರು ಮತ್ತೆಲ್ಲರ ಅಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ತಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.